ಅಡ್ಡಾದಿಡ್ಡಿ ಕಾರ್ ಚಾಲನೆ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಇಕೋ ಕಾರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಲಿಯಾಗಿದ್ದಾರೆ. ಮೈಸೂರು ರಸ್ತೆಯ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಘಟನೆ. ಕಾರ್ನ ಎರಾಗರಿ ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಕೋ ಕಾರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಲಿಯಾಗಿದ್ದಾರೆ. ಮೈಸೂರು ರಸ್ತೆಯ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಘಟನೆ. ಅಡ್ಡಾದಿಡ್ಡಿ ಕಾರ್ ಚಾಲನೆ ಮಾಡಿದ್ದಾನೆ. ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಇಕೋ ಕಾರ್ ಚಾಲಕ ಯಾರಾಬರಿ ಚಲಾಯಿಸಿಕೊಂಡು ಹೋಗ್ಬಿಟ್ಟಿದ್ದಾನೆ ಕಾರನ್ನ. ಮುಂದೆ ಹೋಗ್ತಿದ್ದಂತಹ ಎರಡು ಬೈಕ್ಗಳಿಗೆ ಡಿಕ್ಕಿ ಹೊಡೆದಂತಹ ಕಾರ್. ಡಿಕ್ಕಿ ಹೊಡೆದಂತಹ ಬಳಿಕ ಪಲ್ಟಿ ಹೊಡೆದಂತಹ ಇಕೋ ಕಾರ್. ಹೊರಬಿದ್ದಂತಹ ಸುಖದೇವ್ ಮೇಲೆ ಬಿದ್ದಂತಹ ಕಾರ್. ಕೆಂಗೇರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮುಂದೆ ಹೋಗ್ತಾ ಇದ್ದಂತಹ ಎರಡು ಬೈಕ್ಗಳಿಗೂ ಕೂಡ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಬಳಿಕ ಪಲ್ಟಿ ಹೊಡೆದಿರುವಂತಹ ಇಕೋ ಕಾರ್. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆದಂತಹ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಾವ ರೀತಿಯಾಗಿ ಅಡ್ಡಾದಿಡ್ಡಿ ಕಾರನ್ನ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಸಿಕ್ಕ ವಾಹನಗಳಿಗೆಲ್ಲ ನೋಡಿ ಯಾವ ರೀತಿಯಾಗಿ ಗುದ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಚಾಲಕನ ನಿರ್ಲಕ್ಷ್ಯ ಅಜಾಗರೂಕತೆಯಿಂದ ನಡೆದಿರುವಂತಹ ಘಟನೆ. ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಎರ್ರಾಬರಿ ಕಾರನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾನೆ. ಎರಡು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ ಇಕೋ ಕಾರ್. एक्सीडेंट के बाद पानी नहीं पिलाते जल्दी से। ಸೊ ನೋಡಿ, ಅವನು ಕರೆಕ್ಟ್ ಆದಂತಹ ಇದರಲ್ಲಿದ್ನೋ ಅಥವಾ ಡ್ರಿಂಕ್ಸ್ ಏನಾದರೂ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಎರಾಬರಿ ಕಾರಂತೂ ಓಡಿಸಿದಾನೆ. ಸುಮ್ಮನೆ ಎರಡು ಬೈಕ್ಗಳನ್ನು ಗುದ್ಕೊಂಡು ನೋಡಿ ವೃದ್ಧರಿದ್ದಾರೆ. ಅದರಲ್ಲಿ ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಕೂಡ. ಸೊ ಹೇಗೆ ಈ ರೀತಿ ಆದರೆ ಅಪಘಾತ ನಡೆದಿರುವಂಥದ್ದು? ಇಂದ್ರಪ್ರಸ್ಥ ಹೋಟೆಲ್ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ದೊಡ್ಡ ಅಪಘಾತ. ಮುಂದೆ ಹೋಗ್ತಾ ಇದ್ದಂತಹ ಎರಡು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಎರಡು ಬೈಕ್ನಲ್ಲಿದ್ದಂತಹ 3 ವ್ಯಕ್ತಿಗಳಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ನೋಡಿ, ಅವ್ರ ಬಾಡಿಗವರು ಸೈಡಲ್ಲಿ ಹೋಗ್ತಾ ಇರ್ತಾರೆ. ಈತ ಏಕಾಏಕಿ ಬಂದುಬಿಟ್ಟು ಯಾವ ರೀತಿಯಾಗಿ ಗುದ್ಕೊಂಡು ಹಾಗೆ ಹಿಟ್ ಆ್ಯಂಡ್ ರನ್ ಮಾಡಿರೋ ರೀತಿ ಅದನ್ನು ಹಾಗೆ ಹೋಗಿರುವಂಥದ್ದು. ಇಕೋ ಕಾರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಲಿಯಾಗಿದ್ದಾನೆ ಕೂಡ. ಸೊ ಸಡನ್ಲಿ ಅಲ್ಲಿದ್ದಂತಹ ಎಲ್ಲ ಜನರು ಕೂಡ ಓಡೋಡಿ ಬಂದಿದ್ದಾರೆ. ಕಾರ್ನಲ್ಲಿದ್ದಂತಹ ಕಾರು ಚಾಲಕ ಆಗಿರ್ಬೋದು ಮತ್ತು ಈ ಕಡೆ ಬೈಕ್ನಲ್ಲಿ ಬಿದ್ದಂತಹ ಇಬ್ಬರು ವ್ಯಕ್ತಿಗಳಾಗಿರ್ಬೋದು, ಇಬ್ಬರೂ ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡೋದಕ್ಕೆ ಅಲ್ಲಿದ್ದಂತಹ ಸ್ಥಳೀಯರು ಮುಂದಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಕೋ ಕಾರ್ ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ಅಪಘಾತಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಕಾರಣ ಹಿಂಭಾಗ ಕಂಪ್ಲೀಟ್ ಆಗಿ ನೋಡಿ ಮುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಎರ್ರಾಬರಿ ಕಾರನ್ನ ಚಲಾಯಿಸ್ತಾರೆ.